ಮತ್ತೊಂದು ಬೆಂಗಳೂರಿನಲ್ಲಿ ಕಾಡ್ತಾ ಇರತಕ್ಕಂಥ ದೊಡ್ಡ ಸಮಸ್ಯೆ ಅಂತಂದರೆ ಅದು ಫುಟ್ಪಾತ್ ಸಮಸ್ಯೆ. ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಪಾದಚಾರಿಗಳಿಗೆ ಜಾಗವನ್ನು ಬಿಡಲೇಬೇಕು. ಪಾದಚಾರಿ ಮಾರ್ಗ ಅಂತಂದರೆ ಫುಟ್ಪಾತ್ಗಳು ಬೆಂಗಳೂರಿನಲ್ಲಿ ಯಾವ ಥರ ಇದೆ ಗೊತ್ತಾ? ನಿಜಕ್ಕೂ ಜನ ಓಡಾಡೋಕ್ಕಾಗುತ್ತೆ ಅಂತೀರಾ? ಖಂಡಿತ ಇಲ್ಲ. ಒಂದು ಸರ್ತಿ ಟೈಲ್ಸ್ ಹಾಕ್ತಾರೆ, ಒಂದು ಸರ್ತಿ ಕಲ್ಲು ಹಾಕ್ತಾರೆ, ಕಲ್ಲು ತೆಗೆದುಬಿಟ್ಟು ಇನ್ನೇನೋ ಮಾಡ್ತಾರೆ. ರೋಡ್ ಚೆನ್ನಾಗಿದೆ ಅಂತಂದರೆ ಜನ ಬೈಕನ್ನು ಫುಟ್ಪಾತ್ ಮೇಲೂ ಹತ್ತಿಸ್ಕೊಂಡು ಹೋಗ್ತಾರೆ. ಈ ಫುಟ್ಪಾತ್ ಸಮಸ್ಯೆ ಇನ್ನೊಂದು ಅತಿ ದೊಡ್ಡ ಸಮಸ್ಯೆ. ಯಾರಿಂದನೂ ಇದನ್ನು ಮೇಂಟೈನ್ ಮಾಡೋದಕ್ಕಾಗ್ತಾ ಇಲ್ಲ. ಸರ್ಕಸ್ ಮಾಡಿಕೊಂಡು ಜನ ಓಡಾಡಬೇಕಾದ ಪರಿಸ್ಥಿತಿ. ಅಲ್ಲಲ್ಲಿ ಕಲ್ಲು ಕೆಳಕ್ಕೆ ಮೋರಿ ಕೆಳಗಡೆ ಕುಸಿದು ಬಿದ್ದಿರುತ್ತೆ. ನೀವು ಸರಿಯಾಗಿ ಓಡಾಡೋಕ್ಕೂ ಆಗಲ್ಲ. ಫುಟ್ಪಾತ್ ನಿರ್ವಹಣೆ ಅತ್ಯಂತ ಕೆಟ್ಟ ರೀತಿಯಲ್ಲಿದೆ ನಮ್ಮ ಬೆಂಗಳೂರಿನಲ್ಲಿ, ಅತ್ಯಂತ ಕೆಟ್ಟ ರೀತಿ. ಎಲ್ಲ ಕಡೆ ಹಳ್ಳ ಬಿದ್ದಿದೆ. VVIPಗಳು ಓಡಾಡೋ ರಸ್ತೆಗಳಲ್ಲೂ ಫುಟ್ಪಾತ್ಗಳು ಕರೆಕ್ಟಾಗಿಲ್ಲ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಬೆಂಗಳೂರು ಫುಟ್ಪಾತ್ಗಳ ಸ್ಥಿತಿ ಅಧೋಗತಿ. ಮುಖ್ಯಮಂತ್ರಿ ಮನೆ ಮುಂದೆಯೇ ಕಿತ್ತೋದ ಫುಟ್ಪಾತ್. ಬೆಂಗಳೂರಿನಲ್ಲಿ ಫುಟ್ಪಾತ್ಗಳನ್ನ ಹೆಸರಿಗೆ ಮಾತ್ರ ಫುಟ್ಪಾತ್ ಅನ್ಬೇಕು. ಯಾಕಂದ್ರೆ ಫುಟ್ಪಾತ್ ಮೇಲೆ ಪಾದಚಾರಿಗಳು ಓಡಾಡೋಕೆ ಯೋಗ್ಯವಾಗಿರಲ್ಲ. ಹೌದು, ಬೆಂಗಳೂರಿನಲ್ಲಿ ಸಾಮಾನ್ಯ ಜನರಷ್ಟೇ ಅಲ್ಲ, VVIPಗಳು ಓಡಾಡುವ ರಸ್ತೆಯಲ್ಲೂ ಅವ್ಯವಸ್ಥೆ ಎದ್ದು ಕಾಡ್ತಿದೆ. ಸಿಎಂ ಕಾವೇರಿ ನಿವಾಸದ ಎದುರು ಸಹ ಫುಟ್ಪಾತ್ಗಳು ಕಿತ್ತೋಗಿದೆ. ಇದೇನಾ ಬ್ರಾಂಡ್ ಬೆಂಗಳೂರು ಎಂದು ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಎಕ್ಕುಟ್ಟೋದ ಫುಟ್ಪಾತ್, ರಿಯಾಲಿಟಿ ಚೆಕ್. ಕಾವೇರಿ ಸಿಎಂ ನಿವಾಸ. ನಾನೀಗ ಸಿಎಂ ಗೃಹ ಕಚೇರಿಯಾಗಿರುವಂತಹ ಕೃಷ್ಣಾದ ಮುಂಭಾಗದಲ್ಲಿದ್ದೀನಿ. ಈ ಗೃಹ ಕಚೇರಿಯ ಎಕ್ಸಾಕ್ಟ್ ಮುಂಭಾಗದ ಫುಟ್ಪಾತ್ ಅನ್ನ ನೋಡಿದ್ರೆ ನೀವು ಗಾಬರಿಗೊಳ್ತೀರಾ. ಯಾಕಂದ್ರೆ ಸಿಎಂ ಇರುವಂತಹ ಫುಟ್ಪಾತ್ ತಳತಳ ಅಂತ ಹೊಳಿತಾ ಇರುತ್ತೆ, ಪಳಪಳ ಅಂತಿರುತ್ತೆ ಅಂತ ಏನಾದರೂ ಅನ್ಕೊಂಡಿದ್ರೆ ನೀವು ನಿಮ್ಮ ಊಹೆ ತಪ್ಪು. ಯಾಕಂದ್ರೆ ಇಲ್ಲಿ ನೋಡಿ, ಫುಟ್ಪಾತ್ನ ಪರಿಸ್ಥಿತಿ ಹಿಂಗಿದೆ. ಇದು ಎಕ್ಸಾಕ್ಟ್ ಆಗಿ ಎಲ್ಲಿರುವಂಥದ್ದು? ಸಿಎಂ ಗೃಹ ಕಚೇರಿ ಕೃಷ್ಣಾದ ಮುಂಭಾಗದಲ್ಲಿ ಇರುವಂಥದ್ದು. ಅಪ್ಪಿತಪ್ಪಿಗೆಲ್ಲ ಯುವ ಜನರಿಗೆ ಒಂದು ಹ್ಯಾಬಿಟ್ ಇರುತ್ತಲ್ಲ, ಮೊಬೈಲ್ ನೋಡ್ಕೊಂಡೇ ಬರೋದು. ಹಂಗೇನಾದರೂ ಬಂದರೆ ಇಲ್ಲಿ ಬೀಳೋದು ಗ್ಯಾರಂಟಿ. ಹಾಗಾಗಿ ಸಿಎಂ ಗೃಹ ಕಚೇರಿಯ ಮುಂಭಾಗ ಏನಾದರೂ ಫುಟ್ಪಾತನ್ನು ನೀವು ಬಳಸ್ತಾ ಇದ್ರೆ ದಯವಿಟ್ಟು ಕೇರ್ಫುಲ್ ಆಗಿರಿ. ಫುಟ್ಪಾತ್ ಯಾವ ರೇಂಜಿಗೆ ಕಿತ್ತೋಗಿದೆ, ಅದರ ಪಕ್ಕದಲ್ಲಿರುವಂತಹ ಗ್ರಿಲ್ ಕತೆ ಅಂತೂ ಕೇಳಬೇಡಿ. ಸಾಮಾನ್ಯವಾಗಿ ಆ ಗ್ರಿಲ್ಗಳನ್ನು ಸೇಫ್ಟಿಗೆ ಹಾಕಿರ್ತಾರೆ, ನೋಡಿ ಹೆಂಗ್ ಕಿತ್ತೋಗಿದೆ ಅಂತ. ಎಕ್ಕುಟ್ಟೋದ ಫುಟ್ಪಾತ್, ರಿಯಾಲಿಟಿ ಚೆಕ್. ಸಿಟಿ ಸಿವಿಲ್ ಕೋರ್ಟ್. ಸಿಎಂ ನಿವಾಸ ಮಾತ್ರ ಅಲ್ಲ, ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗವೂ ಇದೇ ಪರಿಸ್ಥಿತಿ ಇದೆ. ಮಣ್ಣು ಅಗೆದು ಹಾಗೆ ಬಿಟ್ಟಿದ್ದು ಜನರು ಓಡಾಡಲು ಕಷ್ಟಪಡುವಂತಾಗಿದೆ. ಸಿಟಿ ಸಿವಿಲ್ ಕೋರ್ಟ್ನ ಮುಂಭಾಗದ ರಸ್ತೆಯಲ್ಲಿದ್ದೀನಿ, ಗಮನಿಸ್ತಾ ಇದ್ದೀರಿ. ಈ ಭಾಗದಲ್ಲಿ ಕಂಪ್ಲೀಟ್ ಆಗಿ ಕಾಮಗಾರಿಯೊಂದರ ನೆಪವಾಗಿ ಈ ಒಂದು ಫುಟ್ಪಾತನ್ನು ಅಗೆದಿದ್ದಾರೆ. ಆದರೆ ಈವರೆಗೂ ಕೂಡ ಅದನ್ನು ದುರಸ್ತಿ ಮಾಡುವಂತಹ ಗೋಜಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹೋಗಲಿಲ್ಲ. ಸೊ ಹಾಗಾಗಿ ಕಾಲೇಜು ಸ್ಟೂಡೆಂಟ್ಸ್ಗಳಾಗಲಿ ಅಥವಾ ಕೋರ್ಟಿಗೆ ಬರುವಂಥವ್ರು ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಬರುವಂಥವ್ರು ಎಲ್ಲರೂ ಕೂಡ ಇದೇ ಫುಟ್ಪಾತನ್ನು ಬಳಕೆ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಬರಲಿಕ್ಕೂ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಬಾಡಿ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ, ಅಷ್ಟರ ಮಟ್ಟಿಗೆ ಅಧ್ವಾನ ಆಗಿದೆ, ಅಷ್ಟರ ಮಟ್ಟಿಗೆ ಇದು ಡೆಡ್ಲಿ ಆಗಿದೆ. ಜನಕ್ಕಂತರೂ ಓಡಾಡಲಿಕ್ಕೆ ಆಗೋದೇ ಇಲ್ಲ. ಒಬ್ರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈ ಪರಿಪಾಟಿಗೆ ಅಗೆದು ಬಿಟ್ಟಿದ್ದಾರೆ ಫುಟ್ಪಾತ್ನ, ನಡೆದಾಡ್ಲಿಕ್ಕೆ ಎಷ್ಟು ಕಷ್ಟ ಅನಿಸುತ್ತೆ? ತುಂಬ ಕಷ್ಟ ಆಗತ್ತಪ್ಪ, ತುಂಬ ಕಷ್ಟ ಆಗತ್ತೆ. ಇವರೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ BBMP ಅವರು ಸರ್ಕಾರನೂ ಯಾವ ನೆಟ್ಟಿಗೆಲ್ಲ ಇವು ಎಲ್ಲ ಜನಗಳು ತೊಂದರೆ ಮಾಡ್ಕೊಂಡು ಮಜಾ ತಗೊಳ್ಳೋ ಥರ ಮಾಡ್ತಾರೆ. ಇವರೆಲ್ಲ ಅಗದ್ಬಿಟ್ಟು 6 ತಿಂಗಳಿಗೆ ವರ್ಷಕ್ಕೆಲ್ಲ ಅಗದ್ಬಿಟ್ಟು ಎಲ್ಲ ದುಡ್ಡು ಮಾಡೋಕ್ಕೆ ಕೆಲಸ. ನೀವೆಲ್ಲ ಪ್ಲ್ಯಾನ್ ಇರೋದು ಮೊದಲೇ ಮಾಡೋಕ್ಕೆ. ಈಗೆಲ್ಲ ಎಷ್ಟು ಜನ ಎರಡು ಕಡೆ ಆಗಿದ್ದಾರೆ ಅಲ್ಲ ತಿಂಗಳಗಟ್ಟಲೆ ಅಥವಾ ಸರಿಪಡಿಸೋ ವ್ಯವಸ್ಥೆ ಸರಿಯಾಗಿ ಆಗ್ತಾಯಿಲ್ಲ ಇನ್ನೂ. ಮೇಡಮ್, ಈಗ ಏನಾದ್ರು ಕೆಳಗೆ ಬಿದ್ದರೆ ಪೆಟ್ಟೆ ಆಗಬೇಕು, ಅಷ್ಟರ ಮಟ್ಟಿಗೆ. ಕಾಲಕೈ ಮುರಿದೋದ್ರೆ ಯಾರು ಅಪ್ಪ ಮೆಡಿಕಲ್ ಬಿಲ್ ಯಾರು ಕೊಡ್ತಾರೆ? ಫ್ರ್ಯಾಕ್ಚರ್ ಆದರೆ RR ಎಷ್ಟು ಅಂತ ಹೇಳ್ಬಿಡ್ತಾರೆ. ಅದನ್ನಾದ್ರೂ ಎಕ್ಸ್ಪೆನ್ಸಿವ್ ಯಾರು ಕೊಡ್ತಾರೆ ಹೇಳಿ? ತೊಂದರೆನೇ ಪಬ್ಲಿಕ್ಗೆ. ಇದು ನಮ್ಮ ಸರ್ಕಾರ ಮಾಡೋದೇ ಈ ಕೆಲಸಗಳು, ಏನು ಮಾಡ್ತೀರಾ? ಎಕ್ಕುಟ್ಟೋದ ಫುಟ್ಪಾತ್, ರಿಯಾಲಿಟಿ ಚೆಕ್. ಚಿಕ್ಕಪೇಟೆಯಲ್ಲೂ ಇದೇ ಪರಿಸ್ಥಿತಿ ಇದೆ. ಫುಟ್ಪಾತ್ ಅಗೆದಿರೋದ್ರಿಂದ ಓಡಾಡಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಜಯನಗರ ವಾರ್ಡ್ನ ಒಂದು ಫುಟ್ಪಾತ್ ಭಾಗದಲ್ಲಿದ್ದೀನಿ. ಗಮನಿಸ್ತಾ ಇದ್ರಿ, ಈ ಫುಟ್ಪಾತ್ ಎಲ್ಲವೂ ಕೂಡ ಕಿತ್ತು ಹೋಗಿದೆ, ನಡೆಯೋದಕ್ಕೂ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಅನಿವಾರ್ಯವಾಗಿ ಜನ ಇಲ್ಲಿ ಫುಟ್ಪಾತ್ನ ಪಕ್ಕದಿಂದನೇ ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ರಾತ್ರಿ ಸಂದರ್ಭದಲ್ಲಿ ಏನಾದರೂ ಊಟ ಮುಗಿಸ್ಕೊಂಡು ವಾಕಿಂಗಿಗೆ ಬರ್ತಾರೆ ಅಂತ ಹೇಳಿದರೆ ನಡೆದಾಡೋಕ್ಕೂ ಕೂಡ ಆಗೋದಿಲ್ಲ. ಮಕ್ಕಳನ್ನು ಕರ್ಕೊಂಡು ಬರೋದಕ್ಕಾಗೋಲ್ಲ, ವಯೋವೃದ್ಧರು ಫುಟ್ಪಾತ್ ಮೇಲೆ ಓಡಾಡೋದಕ್ಕೂ ಆಗೋದಿಲ್ಲ. ಕಂಪ್ಲೀಟಾಗಿ ಕಿತ್ತೋಗಿದೆ. ಇದನ್ನು ಮತ್ತೆ ದುರಸ್ತಿ ಮಾಡುವಂತಹ ಗೋಜಿಗೆ BBMPಯ ಇಂಜಿನಿಯರ್ಗಳು ಹೋಗಲಿಲ್ಲ. ಕಂಪ್ಲೀಟಾಗಿ ಇದು ಎಷ್ಟರ ಮಟ್ಟಿಗೆ ಇದು ಕಳಪೆ ಕಾಮಗಾರಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಸಾಮಾನ್ಯವಾಗಿ ಜನ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಭಾಗದಲ್ಲಿ ನಡೆದಾಡೋಕ್ಕೆ ಆಗೋದಿಲ್ಲ ಅನ್ನುವಂತಹ ಅಸಮಾಧಾನಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾತನಾಡಿಸ್ತೀನಿ. ಸರ್, ಏನು ಹೇಳ್ತೀರಿ? ಈ ಫುಟ್ಪಾತ್ ಈ ರೀತಿಯ ಅವ್ಯವಸ್ಥೆ ಆಗಿದೆಯಲ್ಲ, ಏನು ಹೇಳ್ತೀರಿ? ತುಂಬ ಅನ್ಫಾರ್ಚುನೇಟ್. ಇದು ಬ್ಯಾಂಗ್ಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಆಗ್ತಾ ಇರೋದು ಫುಟ್ಪಾತ್ಗಳು ಗಾರ್ಬೇಜ್ ಕ್ಲೀನಿಂಗ್ ಆಗ್ತಾಯಿಲ್ಲ. ಇದು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ.
ಎಷ್ಟೋ ಕಡೆ ನಾರ್ಮಲ್ಲಾಗೆ ನಡ್ಕೊಂಡು ಹೋಗ್ತಾ ಇರೋ ಜಾಗದಲ್ಲೆಲ್ಲ ಬಿದ್ದೋಗ್ತಾ ಇದ್ದಾರೆ ಜನರು. ಅವ್ರಿಗೆ ಆಗ್ತಾ ಇರೋ ಮಂಡಿ ನೋವು ಅದು ಯಾರು ಕೇಳೋರಿಲ್ಲ. ನೋಡಿದ್ರಲ್ಲ ಬೆಂಗಳೂರಿನಲ್ಲಿ ಫುಟ್ಪಾತ್ಗಳ ಸ್ಥಿತಿ ಹೇಗಿದೆ ಅಂತ. ಇದಕ್ಕೆ ಜನರು ಹೇಳ್ತಿರೋದು ಬೆಂಗಳೂರು ಕಾಪಾಡಿ ಅಂತ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.